ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರಿದ್ದಾರೆ. ಸರ್ ಹೇಳಿ ಸರ್, ಈ ಬಜೆಟ್ ಬಗ್ಗೆ. ಬಹಿಷ್ಕಾರ ಯಾಕೆ? ಬಜೆಟ್ ನಲ್ಲಿ ಏನಿದೆ ಏನಿಲ್ಲ? ಬಜೆಟ್ ಬಿರಿ ಓಳು ಬೋಗಸ್, ಏನಿಲ್ಲ. ಕುಡಿಯೋ ನೀರಿಗೆ ದುಡ್ಡಿಲ್ಲ, ಮೇವಿಗೆ ದುಡ್ಡಿಲ್ಲ, ಕರೆಂಟ್ಗೆ ದುಡ್ಡಿಲ್ಲ. ಮತ್ತೆ ಕೇಂದ್ರ ಸರ್ಕಾರವನ್ನ ಬೈಯುವಂತ ಬಜೆಟ್, ಕೇಂದ್ರ ಸರ್ಕಾರದ ಟೀಕೆ ಮಾಡಿ ಮತ್ತೆ ಪೊಲಿಟಿಕಲ್ ಕಾಂಗ್ರೆಸ್ಸಿನ ಸೋನಿಯಾ ಗಾಂಧಿ ಅವರನ್ನ, ರಾಹುಲ್ ಗಾಂಧಿ ಅವರನ್ನ ಮೆಚ್ಚಿಸುವಂತ ಬಜೆಟ್ ಮಾಡಿದ್ದಾರೆ. ಹೌದು, ಕೇಂದ್ರ ಸರ್ಕಾರ ಪ್ರಾರಂಭದಲ್ಲೇ ಬಜೆಟ್ ಶುರುವಾದಂತ ಪ್ರಾರಂಭದಲ್ಲೇ ಏನೊಂದು ಆರ್ ಅಶೋಕ್ ಅವರು ನಮ್ಮ ಜೊತೆಗೆ ವಿರೋಧ ಪಕ್ಷದ ನಾಯಕರು ಒಂದು ಟ್ರೆಂಡಿಂಗ್ ಸಾಂಗ್ ಆಗಿದೆ ಏನಿಲ್ಲ ಅಂತ, ಅದೇ ವರ್ಡ್ ಅನ್ನ ಯೂಸ್ ಮಾಡಿ ಆರ್ ಅಶೋಕ್ ಅವರು ಕೂಡ ಇವತ್ತು ಬಜೆಟ್ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಸರ್ ಏನಿಲ್ಲ ವರ್ಡ್ ನ ಇಲ್ಲೂ ಕೂಡ ಯೂಸ್ ಮಾಡಿದ್ದೀರಾ? ಹೌದು, ಏನಿಲ್ಲ, ಕರೆಂಟ್ ಇಲ್ಲ, ಏನಿಲ್ಲ, ನೀರಿಲ್ಲ, ಏನಿಲ್ಲ. ಈ ಸರ್ಕಾರ ಸತ್ತಿದೆ. ಅದರಿಂದ ಇದು ಏನೂ ಇಲ್ಲದ ಬಜೆಟ್, ಕೇಂದ್ರ ಸರ್ಕಾರವನ್ನ ತೆಗಳುವಂತ ಬಜೆಟ್. ರೈತರಿಗಾಗ್ಲಿ, ಯುವಕರಿಗಾಗ್ಲಿ, ನೇಕಾರರಿಗಾಗ್ಲಿ, ದಲಿತರಿಗಾಗ್ಲಿ ಏನೂ ಇಲ್ಲ ಇದರಲ್ಲಿ. ಮತ್ತೆ ಮೋಸದ ಬಜೆಟ್. ಕೇಂದ್ರ ಸರ್ಕಾರವನ್ನ ಬೈಯೋದ್ ಬಿಟ್ರೆ ಇನ್ನೇನೂ ಇಲ್ಲ. ಇದು 1 ಲಕ್ಷ ಕೋಟಿಯನ್ನ ಸಾಲ ಪಡೆದಂತ ಸಿದ್ದರಾಮಯ್ಯನವರಿಗೆ ನೋಬೆಲ್ ಪ್ರಶಸ್ತಿ ಕೊಡಬೇಕು ಆ ಬಜೆಟ್ ಇದೆ. ಸಿದ್ದರಾಮಯ್ಯ ಅವರು ಹೇಳ್ತಾರೆ ಕೇಂದ್ರ ಸರ್ಕಾರದವ್ರು ಕೊಟ್ರೆ ತಾನೇ ನಾವಿಲ್ಲಿ ಬಜೆಟ್ ಮಾಡೋದು, ಕೇಂದ್ರ ಸರ್ಕಾರದವ್ರು ಏನು ಕೊಟ್ಟಿಲ್ಲ, ನಾವ್ ಹೆಂಗ್ ಬಜೆಟ್ ಮಾಡಕ್ಕಾಗತ್ತೆ? ಕರ್ನಾಟಕದ ರೆವಿನ್ಯೂ 14,000 ಕಡಿಮೆ ಆಗಿದೆ. ಕೇಂದ್ರ 3,000 ಕೋಟಿ ಜಾಸ್ತಿ ಕೊಟ್ಟಿದ್ದಾರೆ. ಅಲ್ಲೇ ಗೊತ್ತಾಗ್ತದೆ ಇವ್ರು ಯೋಗ್ಯತೆ, ಟ್ಯಾಕ್ಸ್ ಕಲೆಕ್ಟ್ ಮಾಡಕ್ಕೂ ಯೋಗ್ಯತೆ ಇಲ್ಲ ಅಂತ ಕಾಂಗ್ರೆಸ್ ಅವರು ಕೇಂದ್ರ ಸರ್ಕಾರವನ್ನ ಯಾವ ಬಾಯಿಟ್ಕೊಂಡು ಮಾತಾಡ್ತಾರೆ ಅಂತ ಅನ್ಸುತ್ತೆ. ಮತ್ತೆ ಇನ್ನೊಂದು ಏನಂತಂದ್ರೆ ಸಭಾತ್ಯಾಗವನ್ನ ಮಾಡಿದ್ರಿ, ಸಭಾತ್ಯಾಗವನ್ನ ಮಾಡಬೇಕಾದ್ರೂ ಕೂಡ ಏನಿಲ್ಲ ಅಂತ ಕೂಡ ಹೇಳಿದ್ರೆ, ಇದ್ರ ಬಗ್ಗೆ ನೀವು ಹೇಳಿ. ಈ ಸರ್ಕಾರದಲ್ಲಿ ಏನೂ ಇಲ್ಲ, ಎಲ್ಲ ಮೋಸ. ಅವರ ಕಾಂಗ್ರೆಸ್ನ ಎಂಎಲ್ಎಗಳಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಜಾ ಮಸ್ತಿ ಮಾಡಕ್ಕೆ ಪೋಸ್ಟ್ಗಳು ಮಾಡುವಂತದಕ್ಕೆ ಕೊಡ್ತಾ ಇದ್ದಾರೆ ಅಷ್ಟೇ. ಅವ್ರಿಗೆಲ್ಲ ಬೋರ್ಡ್ ಚೇರ್ಮನ್, ಕ್ಯಾಬಿನೆಟ್ ಇದು ಕೊಟ್ಕೊಂಡಿದ್ದಾರೆ. ರೈತರು ಬರಗಾಲದಲ್ಲಿ ಸಾಯ್ತಾ ಇದ್ದಾರೆ. ಇವ್ರಿಗೆ ಅದ್ರ ಬಗ್ಗೆ ಗಮನನೇ ಇಲ್ಲ. ಇದು ಬೋಗಸ್ ಬಜೆಟ್, ಪಾಪರ್ ಬಜೆಟ್. ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಸರ್, ಉತ್ತರ ಕರ್ನಾಟಕ ಯಾವುದೇ ನೀರಾವರಿ ಯೋಜನೆಯನ್ನ ಕೊಟ್ಟಿಲ್ಲ. ಯಾವುದು ಬೆಂಗಳೂರಿಗೆ ಯಾವುದೇ ಯೋಜನೆ ಇಲ್ಲ. ಅಂಡರ್ ಗ್ರೌಂಡ್ ಅಂತ ಹೇಳಿದ್ದಾರೆ, ಅದಕ್ಕೆ 1 ನಯಾ ಪೈಸಾನು ದುಡ್ಡಿಟ್ಟಿಲ್ಲ. ನಮ್ಮ ಸರ್ಕಾರ ಇಟ್ಟಂತ ದುಡ್ಡನ್ನೇ ಇವರು ಮತ್ತೆ ರಿಪೀಟ್ ಮಾಡಿ ಬೆಂಗಳೂರಿಗೆ ತೋರಿಸಿದ್ದಾರೆ. ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಸರ್, ಉತ್ತರ ಕರ್ನಾಟಕ ಯಾವುದೇ ನೀರಾವರಿ ಯೋಜನೆಯನ್ನ ಕೊಟ್ಟಿಲ್ಲ. ಯಾವುದು ಬೆಂಗಳೂರಿಗೆ ಯಾವುದೇ ಯೋಜನೆ ಇಲ್ಲ. ಅಂಡರ್ ಗ್ರೌಂಡ್ ಅಂತ ಹೇಳಿದ್ದಾರೆ, ಅದಕ್ಕೆ 1 ನಯಾ ಪೈಸಾನು ದುಡ್ಡಿಟ್ಟಿಲ್ಲ. ನಮ್ಮ ಸರ್ಕಾರ ಇಟ್ಟಂತ ದುಡ್ಡನ್ನೇ ಇವರು ಮತ್ತೆ ರಿಪೀಟ್ ಮಾಡಿ ಬೆಂಗಳೂರಿಗೆ ತೋರಿಸಿದ್ದಾರೆ. ಇದಿಷ್ಟು ಕೂಡ ಆರ್ ಅಶೋಕ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.